ರಾಜಪ್ಪ, ಹಾಂ, ಯಜಮಾನ್ರು ನಮ್ಮನ್ನೆಲ್ಲ ಯಾಕೆ ಕರೆದಿರೋದು? ಅದನ್ನು ಯಜಮಾನ್ರೇ ಹೇಳಬೇಕು. ನನಗೇನು ಗೊತ್ತು ಶಾಂತಮ್ಮ. ಮುತ್ತು, ನಿನಗೇನಾರು ಗೊತ್ತೇನಪ್ಪ? ಗೊತ್ತಿದ್ರು ಹೇಳೋ ಆಗಿಲ್ಲ. ತಲೆವರೇ ಬರ್ತಾರಲ್ಲ, ಅವರೇ ಹೇಳ್ತಾರೆ. ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಮುಂದೆನೆ ನಾಟಕ ಆಡ್ತೀಯ. ನಿನ್ನ ಈ ಮನೆಗೆ ಕರೆಸ್ದವಳೆ ನಾನು, ಅಂಜಲಿನ ಮದುವೆ ಆಗು ಅಂತ ಹೇಳ್ದವಳೆ ನಾನು. ಆದರೆ ಈಗ ನಾನು ಯಾರು ಗೊತ್ತೇ ಇಲ್ಲ ಅನ್ನೋ ಹಾಗೆ ನನ್ನ ಮುಂದೆನೆ ನಾಟಕ ಆಡ್ತೀಯ. ನಾನು ಹೇಳೋ ಕೆಲಸ ಬಿಟ್ಟು ಈ ಆಸ್ತಿನ ನುಂಗಕ್ಕೆ ಬಂದಿದ್ಯಾ? ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ ದೀಪಕ್. ಇವಳು ಯಾಕೆ ನಾನು ಹೀಗೆ ನೋಡ್ತಾ ಇದ್ದಾಳೆ? ಅಣ್ಣ, ಬೆಳಗ್ಗೆನೇ ಎಲ್ಲರೂ ಸೇರಿಸಿದ್ಯಾ? ಏನು ಸಮಾಚಾರ? ಇದೆಯಪ್ಪ, ಸಮಾಚಾರ ಇದೆ. ಬಹಳ ಮುಖ್ಯವಾದ ವಿಚಾರ. ಮನೇಲಿ ಮದುವೆ ಕಾರ್ಯ ನಡೆಯುವಾಗ ಎಲ್ರಿಗೂ ತಿಳಿಸಿ ಮಾಡಬೇಕಲ್ವಾ, ಅದಕ್ಕೆ. ಮದುವೆ ಸಂಭ್ರಮನ? ಯಾರ ಮದುವೆ ಯಜಮಾನ್ರೆ? ಅಯ್ಯ, ಯಜಮಾನ್ರು ಮಾತಾಡ್ತಿದಾರೆ ತಾನೆ. ಬಾಯಿ ಇದೆ ಅಂತೇಳಿ ಸುಮ್ಮನೆ ಹೂ ಅಂತ ತೋರಿಸ್ತೀಯಲ್ಲ, ಸುಮ್ಮನೆ ನಿಂತ್ಕೋ ಶಾಂತು. ಏ ಅಸಿಸ್ಟೆಂಟು, ನೀನು ಸುಮ್ಮನೆ ನಿಂತ್ಕೋ. ಆಯ್ತಾಯ್ತು, ನಾನೇ ವಿಷಯ ತಿಳಿಸ್ತೀನಿ. ನಮ್ಮ ಅಂಜಲಿಗೂ ಅಳಿಯಂದ್ರಿಗೂ ಮರು ಮದುವೆ ಮಾಡಿಸೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಹೌದು, ಅವರಿಬ್ಬರ ಸಂಬಂಧ ಶಾಶ್ವತವಾಗಿರಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ದೂರ ಆಗಬಾರ್ದು. ಅವರಿಬ್ಬರ ಮದುವೆನ ಒಳ್ಳೆ ಸಮಯ ನೋಡಿ, ಒಳ್ಳೆ ಮುಹೂರ್ತ ನೋಡಿ ನಾಳೆನೇ ಮಾಡಿಸೋಣ ಅಂತ ತೀರ್ಮಾನ ಮಾಡಿದ್ದೀನಿ. ನನ್ನ ಮಗಳ ಮದುವೆನ ನಾನು ಕಣ್ಣಾರೆ ನೋಡಬೇಕು. ನಾನು ಮಾತ್ರ ಅಲ್ಲ, ಇಡೀ ಊರೂರೇ ಬಂದು ನನ್ನ ಮಗಳಿಗೆ ಹರಿಸಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಸಂತೋಷವಾಗಿ ಹಾರಿಸ್ಕೊ ಹೋಗಬೇಕು. ಈ ವಿಷಯ ಹೇಳೋಣ ಅಂತಾನೆ ನಿಮ್ಮನ್ನೆಲ್ಲ ಕರೆಸಿದ್ದು. ಅಲ್ಲ ಬಾವ, ಈಗ ಆಲ್ರೆಡಿ ಇವರಿಬ್ರಿಗೂ ಮದುವೆ ಆಗಿದೆ ಅಲ್ವಾ? ಇನ್ನೊಂದ್ಸತಿ ಮದುವೆ ಮಾಡ್ತೀನಿ ಅಂತಂದ್ರೆ ಜನ ಎಲ್ಲ ಏನ್ ಅನ್ಕೊಳ್ಳಲ್ಲ ಹೇಳಿ? ಯಾರಮ್ಮ, ಯಾರೇನು ಅನ್ಕೋತಾರೆ? ನನ್ನ ನಿರ್ಧಾರನ ಯಾರಾದ್ರೂ ಏನಾರು ಅನ್ಕೊಳ್ಳೋದೇ ಆಗ್ಲಿ ಆಡ್ಕೊಳ್ಳೋದೇ ಆಗ್ಲಿ ಮಾಡಿದ್ರೆ ಸುಟ್ಟು ಹಾಕ್ಬಿಡ್ರಿ. ಯಜಮಾನ್ರೆ, ಅದು ಈಗಲೇ ಮುತ್ತು, ಒಂದು ಮಾತಾಡಿದ್ರು ನಾನು ಸುಮ್ಮನಿರಲ್ಲ. ನನ್ನ ನಿರ್ಧಾರದ ವಿರುದ್ಧವಾಗಿ ಯಾರೊಬ್ರು ಮಾತಾಡಬಾರ್ದು. ಯಜಮಾನ್ರೆ, ಯಜಮಾನ್ರೆ ಕೂತ್ಕೊಳ್ಳಿ. ನೀವು ನೀರು ತಗೊಂಬನ್ನಿ. ಯಜಮಾನ್ರೆ, ನೀವು ಸಮಾಧಾನ ಮಾಡ್ಕೊಳ್ಳಿ, ಕೂಗಾಡಬೇಡಿ. ಡಾಕ್ಟ್ರ್ ಹೇಳಿದಾರಲ್ವಾ? ನಾಳೆನೇ ಮದುವೆ, ನನ್ನ ಆಸೆ ನೆರವೇರಲೇಬೇಕು. ನೀನೇ ಮುಂದೆ ನಿಂತು ಎಲ್ಲ ವ್ಯವಸ್ಥೆ ಮಾಡಬೇಕು. ಅಳಿಯಂದ್ರೆ ನೀವು ರೆಡಿಯಾಗಿರಿ. ಇದನ್ನು ಹೇಳೋಣ ಅಂತಾನೆ ಎಲ್ಲರೂ ಕರೆಸಿದ್ದು. ಆಯ್ತು ಯಜಮಾನ್ರೆ, ಎಲ್ಲ ನೀವು ಅನ್ಕೊಂಡಾಗೆ ಆಗತ್ತೆ. ಎಲ್ಲರೂ ರೆಡಿ ಆಗ್ತಾರೆ. ನಿಮ್ಗೀಗ ವಿಶ್ರಾಂತಿ ಅಗತ್ಯ. ಬನ್ನಿ, ರೂಮ್ ಕರ್ಕೊಂಡು ಹೋಗ್ತೀನಿ. ಮೇಲ್ಗೆ ಇದೆ.
ಅಯ್ಯೋ ದೇವ್ರೆ, ಎಂಥ ಇಕ್ಕಟ್ಟಿಗೆ ಸಿಗಾಕ್ಸಿದಪ್ಪ ನೀನನ್ನು. ನನಗೆ ಯಾರಿಗೆ ಅಂತ ಉತ್ತರ ಕೊಡಲಿ? ಇರೋ ಸತ್ಯನ ಹೇಳೋಣ ಅಂದ್ಕೊಂಡ್ರೆ ಈ ಮನೆ ಯಜಮಾನ್ರಿಗೆ ಆರೋಗ್ಯ ಹಾಳಾಗಿದೆ. ಅಂಜಲಿಗೆ ಹೇಳೋಣ ಅಂದರೆ ಅವ್ರಿಗೂ ಏನೂ ಅರ್ಥ ಆಗ್ತಾ ಇಲ್ಲ. ಮೇಡಮ್ಗಾದರೂ ಹೇಳಲೇಬೇಕಲ್ವಾ? ಅವರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಏನಪ್ಪ ಮಾಡಲಿ? ನನ್ನ ಗತಿ ಏನು? ನೀವು ಇಲ್ಲಿದ್ದೀರಾ ಮೇಡಮ್? ನಿಮ್ಮನ್ನೇ ಹುಡ್ಕೊಂಡು ಬಂದೆ. ಯಾಕೆ ಲಾಸ್ಟ್ ಟೈಮ್ ನನಗೆ ಬಾಯ್ ಹೇಳಿ ಇಲ್ಲಿಂದ ಕಳಿಸ್ಬಿಡೋದಕ್ಕ? ಮೇಡಮ್ ಏನು ಮಾತಾಡ್ತಾ ಇದ್ದೀರಾ? ನಿನ್ನೇನ್ ಮತ್ತೆ ನನ್ ಕಣ್ ಮುಂದೆನೆ ನೀನ್ ಬೇರೆ ಯಾವಳಿಗೂ ತಾಳಿ ಕಟ್ಟಿ ಅಂತ ಅದನ್ನ ನಾನು ನೋಡ್ಕೊಂಡು ಬದುಕಿರ್ಬೇಕಾ ಸುಬ್ಬು? ನನ್ ಗಂಡನ್ಗೆ ಬೇರೆಯವ್ರ ಜೊತೆ ಮದ್ವೆ, ಅದು ನನ್ ಮುಂದೆನೆ. ಇದನ್ನೆಲ್ಲ ನನ್ಗೆ ಸಹಿಸ್ಕೊಂಡಿರೋದಕ್ಕಾಗಲ್ಲ ಸುಬ್ಬು. ನಾನು ನಿನ್ನ ಪ್ರೀತಿ ಪಡ್ಕೊಂಡಿರೋದು. ನಿನ್ ಜೊತೆ ಮದ್ವೆ ಆಗೋದಕ್ಕೆ ದೊಡ್ಡ ಯುದ್ಧನೇ ಎದುರಿಸಿದ್ದೀನಿ. ಅಂಥದ್ರಲ್ಲಿ ಇವಳು ಅವಳು ಬರ್ತಾಳಂತೆ, ಅವಳಿಗೆ ನಿನ್ ತಾಳಿ ಕಟ್ಟಿ ಅಂತೆ, ಅದನ್ನ ನಾನು ನೋಡ್ಕೊಂಡು ನಗ್ನಗ್ತಾ ಅಕ್ಷತೆ ಆಗ್ಬೇಕಂತೆ. ಅಯ್ಯೋ 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 ಅಯ್ಯೋ, ಏನು ಮೇಡಮ್ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ? ಹೌದಪ್ಪ, ನಾನು ಏನು ಮಾತಾಡ್ಬಾರ್ದು. ಯಾಕೆ ಹೇಳಿದ್ರೆ ನೀನೇನು ಮಾತಾಡ್ತಿಲ್ವಲ್ಲ. ಆ ದೊಡ್ಡ ಮನುಷ್ಯ ಏನೇನು ಹೇಳ್ತಿದ್ದಾರೆ ಅದನ್ನೆಲ್ಲ ಹೂ 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 ಅಂತ ಹೇಳಿ ಸುಮ್ಮನೆ ಇದೆಯಲ್ಲ. ಮೇಡಮ್, ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಇದೆಲ್ಲ ನಾನೇ ಬೇಕು ಅಂತ ಮಾಡಿಸ್ಕೋತಾ ಇದ್ದೀನಾ? ಇಲ್ಲ ಅಲ್ವಾ ಮೇಡಮ್? ಮೊದಲೇ ತೂಗೋ ಕತ್ತಿ ಮೇಲೆ ನಡೀತಾ ಇದ್ದೀನಿ. ನೀವೇ ನನ್ನ ಚೆನ್ನಾಗಿ ಮಾತಾಡಿಸ್ಬೇಕಲ್ವಾ ಮೇಡಮ್? ನೀವೇ ನನಗೆ ಸಪೋರ್ಟ್ ಮಾಡ್ಬೇಕಲ್ವಾ ಮೇಡಮ್? ಓ, ಸಪೋರ್ಟ್ ಮಾಡ್ಬೇಕಾ? ಅಂದ್ರೆ ನಾನು ಹೋಗಿ ತಾಳಿ ಸೆಲೆಕ್ಟ್ ಮಾಡ್ಕೊಂಡು ತಂದು ಕೊಡ್ಬೇಕಾ ನಿನಗೆ? ಅಥವಾ ಆ ಮದ್ವೆ ಹುಡುಗಿನ ಅಲಂಕಾರ ಮಾಡಿ ತಂದು ಮುಂದೆ ಬಂದು ನಿಲ್ಲಿಸ್ಬೇಕಾ? ಮೇಡಮ್ ಮೇಡಮ್, ನೀವು ತುಂಬ ಕೋಪದಲ್ಲಿದ್ದೀರಾ. ನಾನು ಇವಾಗ ನಿಮ್ಮ ಹತ್ರ ಮಾತಾಡಲ್ಲ, ಸ್ವಲ್ಪ ಟೈಮ್ ಕೊಡಿ ನನಗೆ. ಟೈಮ್ ಕೊಡ್ಬೇಕಾ? ನಾಳೆನೇ ಮದ್ವೆ. ಇಲ್ಲ ಇಲ್ಲ, ನೀನು ಹೋಗಿ ಮದ್ವೆ ಮಾಡ್ಕೊಂಡು ಬಾ, ಆಮೇಲೆ ಬಂದು ನನ್ನ ಜೊತೆ ಮಾತಾಡು. ಇಲ್ಲ ಮೇಡಮ್, ನಾನು ಇವಾಗಲೇ ಅಂಜಲಿ ಹತ್ರ ಹೋಗಿ ಮಾತಾಡ್ತೀನಿ, ಎಲ್ಲ ಸರಿ ಮಾಡ್ತೀನಿ. ಸುಬ್ಬು ಬಾಪಾ, ಮುತ್ತು ಬಾ, ಇದೆಲ್ಲ ನಿನ್ನಿಂದನೇ ಆಗಿದ್ದು. ಇವಾಗ ನೋಡು ದೊಡ್ಡ ಎಡವಟ್ಟಾಗಿ ಹೋಗಿದೆ. ನಾನಂತೂ ಇದಕ್ಕೆಲ್ಲ ಒಪ್ಪಲ್ಲ ಮುತ್ತು. ಸುಬ್ಬು ಅವರೇ, ಮೊದಲು ನನ್ನ ಮಾತು ಕೇಳಿ. ಅಂಜಲಿ ಅಮ್ಮವ್ರ ಗಂಡ ನಾನಲ್ಲ ನಾನಲ್ಲ ನಾನಲ್ಲ. ಆ ವಿಚಾರ ನನಗೆ ಗೊತ್ತಲ್ವಾ? ನಿಜವಾದ ದೀಪಕ್ ಇದಾರಲ್ಲ, ಅವನ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಹೌದು, ನಾವು ಇಲ್ಲಿಂದ ಹೊರಡಬೇಕು. ಅವ್ನು ತಪ್ಪಿಸ್ಕೊಳಕ್ ಮುಂಚೆ ಅವನ್ನ ಹಿಡಿಬೇಕು. ಆದಷ್ಟು ಬೇಗ ಅವನ್ನ ಕರ್ಕೊಂಡು ಈ ಮನೆಗೆ ಬರಬೇಕು. ಅಬ್ಬಾ, ಹೋದ್ ಜೀವ ಬಂದಂಗಾಯ್ತು ಮುತ್ತು. ಸಾಯ್ತಿರೋನ್ ಬಾಯಿಗೆ ಅಮೃತ ಸುರಿದಿದ್ಯಾ. ದೂರದಲ್ಲಿ ದೀಪ ಕಾಣಿಸ್ತಾ ಇದೆ. ನನಗೆ ಸಮಾಧಾನ ಆಯ್ತು ಇವಾಗ. ಶ್ರಾವಣಿ ಮೇಡಮ್, ನೋಡಿದ್ರ ಆ ದೇವ್ರಿದ್ದಾನೆ. ನಿಮ್ಮ ಗಂಡ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನೀವೇನು ಯೋಚನೆ ಮಾಡಬೇಡಿ. ಹ್ಞೂ ಮೇಡಮ್, ಆಂಜನೇಯ ಯಾವಾಗಲೂ ನಮ್ಮ ಸಪೋರ್ಟಲ್ಲೇ ಇರ್ತಾನೆ ಮೇಡಮ್. ಆ ದೀಪಕ್ನ ಆದಷ್ಟು ಬೇಗ ಇಲ್ಲಿ ಕರ್ಕೊಂಡು ಬಂದು ಇರೋ ಸತ್ಯನೆಲ್ಲ ಅವನ ಹತ್ರನೇ ಬಾಯಿ ಬಿಡಿಸ್ತೀನಿ.